ಈಗಾಗಲೇ ಗಮನಿಸ್ತಾ ಇದ್ವಿ, ರಾಮೇಶ್ವರಂ ಕೆಫೆ ಅದ್ದೂರಿಯಾಗಿ ಓಪನ್ ಆಗಿದೆ. ಗಣ್ಯಾತಿ ಗಣ್ಯರು ಕೂಡ ಬಂದು ವಿಶ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಜೊತೆ ಇದ್ದಾರೆ ಈಗ ಪ್ರಶಾಂತ್ ಸಂಬರ್ಗಿ ಕೂಡ. ನಾನೀಗ ಅವ್ರನ್ನೇ ಮಾತಾಡ್ತೀನಿ. ಸರ್, ಮತ್ತೆ ಓಪನ್ ಆಗಿದೆ, ಏನು ಹೇಳಿ? ಹೌದು, ಯಾವುದೂ ಅಂತ್ಯ ಇಲ್ಲ, ಎಲ್ಲವೂ ಆರಂಭವೇ. ಈ ಭಾರತದಲ್ಲಿ ಅನೇಕ ಬಾರಿ ಮುಘಲರಾಗಿರ್ಬೋದು, ಆಂಗ್ಲೇಯರು ಪರ್ಕೀಯರಾಗಿರ್ಬೋದು, ಪ್ರತಿ ಸಲ ಹಿಂದೂ ಎದ್ದು ನಿಂತಾಗ್ಲೇ ಭಾರತ ಮೇಲೆ ಆಗಿರೋದು. ಅಖಂಡ ಭಾರತದ ಕನಸು ಪ್ರತಿ ಸಲ ಹಿಂದೂಗಳು ಎದ್ದು ನಿಂತಾಗ್ಲೇ. ಈಗ ಇದನ್ನ ಮಾಡಿರ್ತಕ್ಕಂಥ ಕೃತ್ಯ, ಹೇಡಿತನ, ಇದನ್ನ ಮಾಡಿರ್ತಕ್ಕಂಥ ಒಂದು ಪಾಪಿಯ ಕೆಲಸವನ್ನ ಏನು NIA ಅವರು ಹುಡುಕ್ತಾ ಇದ್ದಾರೆ, ಯಾರ ಮೇಲೆ ಬೆಟ್ಟು ತೋರಿಸ್ತಾ ಇದೆ ಅಂದರೆ, ಈ ದೇಶದಲ್ಲಿ ವಿಭಜನೆ ಆದಾಗ ಭಾರತವನ್ನ ಜಾತಿ ಆಧಾರದ ಮೇಲೆ ಬಿಟ್ಟು ಹೋಗ್ಬೇಕಂತ ಇದ್ದಂಥ ಜನರು ಇವತ್ತು ಇದನ್ನ ಭಾರತದ ತುಕಡೆ ಗ್ಯಾಂಗ್ ಅವರು ಇದನ್ನು ಮಾಡಿದ್ದಾರೆ ಅನ್ನೋದು ಬೆಟ್ಟು ತೋರಿಸ್ತಾ ಇದೆ. ಆ ಬೆಟ್ಟು ಎಲ್ಲಿ ತೋರಿಸ್ತಾ ಇದೆ? ಬೆಟ್ಟು ತೋರಿಸ್ತಾ ಇರೋದೇ ನಮ್ಮ ಭಾರತದಲ್ಲಿ ಹಿಂದೂಗಳ ವಿರುದ್ಧ ಯಾರು ನಮ್ಮನ್ನು ಕಾಫೀರ್ ಅಂತ ಕರೀತಾರೋ ಅವ್ರ ಹತ್ರ ಬೆಟ್ಟು ತೋರಿಸ್ತಾ ಇದೆ ಇವತ್ತು. ಅದಕ್ಕೋಸ್ಕರ ಪ್ರತಿ ಸಲ ಸನಾತನ ಧರ್ಮದಲ್ಲಿ ಈ ಥರದ ಅನ್ಯಾಯಗಳಾದಾಗ ನಾವೆಲ್ಲ ಒಗ್ಗೂಡಿ ಎದ್ದು ನಿಂತಾಗ್ಲೇ ನಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸ್ಬೋದು. ಇವಾಗ ನಾವು ಏನೂ ಆಗಿಲ್ಲ, ಇದನ್ನು ನಾವು ಮುಂದೆ ನಡೀತೇವೆ, ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ಆ ರೀತಿಯಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ನಾವು ನಮ್ಮ ಗೆಳೆಯರ ಇಲ್ಲಿ ಪಾಲುದಾರರಿದ್ದಾರೆ, ಅವರಿಗೆ ನಮ್ಮ ಧೈರ್ಯ, ನಮ್ಮ ಜೊತೆ ಅವರ ಕೈ ಜೋಡಿಸಿದ್ದೇವೆ. ಅವರಿಗೆ ವಿಶಿಂಗ್ ದಮ್ ಆಲ್ ದಿ ಬೆಸ್ಟ್. ಈ ಥರದ ಅವಘಡದಲ್ಲಿ ಮುಂದೆ ಆಗಬಾರ್ದು ಅಂತ ಹೇಳಿ ಒಂದು ಹೋಮ ನಡೀತಾ ಇದೆ. ಈ ಥರದ್ದು ಆಗಬಾರ್ದು ಅಂತ ಹೇಳಿ ಅನೇಕ ನಾಗರಿಕರು ಪಣ ತೊಟ್ಟಿದ್ದಾರೆ. ಯಾವುದಾದ್ರೂ ಸಸ್ಪಿಷಿಯಸ್ ಏನಾದರೂ ಕಂಡ್ರೆ ಅದನ್ನು ಪೊಲೀಸರಿಗೆ ತಿಳಿಸ್ಬೇಕು, ನಾವು ಒಗ್ಗೂಡಬೇಕು, ಭಾರತ ಸದೃಢ ಆಗಬೇಕು ಅಂದರೆ ಒಂದು ಸುದೃಢ ಸರ್ಕಾರ ಬೇಕು ಅಂತ ಹೇಳಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನೊಂದು, ಕಾಂಗ್ರೆಸ್ ಸರ್ಕಾರ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾರೆ. ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ, ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡದೇ ಇದ್ರೂ ಅಡ್ಡಿಲ್ಲ, ಆದರೆ ಬಾಂಬ್ ಬೆಂಗಳೂರು ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಬಟ್ ಎಲ್ಲೊಂದು ಕಡೆ ಸುರಕ್ಷತೆ ಕ್ರಮವನ್ನು ಕೈಗೊಳ್ಳುವಂತ ಇಲ್ಲಿ ಹಿಂದೇಟಾಗ್ತಾ ಕಾಂಗ್ರೆಸ್ ಸರ್ಕಾರ, ಇನ್ನೊಂದು ಕಡೆಯಲ್ಲಿ ಬಹಳ ಪ್ರಮುಖವಾಗಿ ತುಷ್ಟೀಕರಣ ರಾಜಕಾರಣ ಮಾಡ್ತಿದ್ರಂತೆ, ಹೌದಾ? 60 ವರ್ಷ ಸ್ವತಂತ್ರ ಭಾರತದಲ್ಲಿ ಮೈನಾರಿಟಿ ಅಪೀಸ್ಮೆಂಟಿಂದ ನಾವು ನೋಡಿದ್ದೇವೆ. ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದ್ರೆ ನಮಗೆ ಗೊತ್ತಿದೆ. ಹಾಗೆಯೇ ಕರ್ನಾಟಕದಲ್ಲಿ ವಿಧಾನಸೌಧದ ಅಂಗಳದಲ್ಲಿ ಒಂದು ದೇಶಕ್ಕೆ, ನಮ್ಮ ವೈರಿ ದೇಶಕ್ಕೆ ಜೈಕಾರ ಹಾಕುವ ಜನ ಇದ್ದಾರೆ. ಹಾಗಿರಬೇಕಾದ್ರೆ ಪ್ರತಿ ಸಲ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ಗೋಸ್ಕರ ನಮ್ಮನ್ನು ಹಿಂದೂಗಳನ್ನು ತುಳಿಯುವ ಸರ್ಕಾರ ಈಗಿದೆ. ಈ ಸರ್ಕಾರ ಆದಷ್ಟು ಬೇಗ ಸಾಮಾಜಿಕವಾಗಿ ಎಲ್ಲರನ್ನು ತೊಗೊಂಡು ಹೋಗುವ ಕಾರ್ಯಕ್ರಮ ಮಾಡಿದ್ರೆ ಮಾತ್ರ ಮುಂದೆ ಆಗ ಸಾಧ್ಯ. ಇಲ್ಲ ಅಂದರೆ ಅವರಿಗೆ ಮೇ 2024ಕ್ಕೆ ಪಾಠ ಕಲಿಸುವ ಸಮಯ ಬಂದಿದೆ. ಸರ್, ಇನ್ನೊಂದು, ಈಗ ಕಾಂಗ್ರೆಸ್ ಸರ್ಕಾರ ಬಂದರೂ ಕೂಡ ಅಲ್ಪಸಂಖ್ಯಾತರು ಓಲೈಕೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರು ಇವಾಗ ಕಾಂಗ್ರೆಸ್ ಸರ್ಕಾರ ಬಂತಂತೂ ಏನು ಮಾಡ್ರು ಓಕೆ ಅನ್ನೋ ಮನಸ್ಥಿತಿ ಅವ್ರು ಬಂದುಬಿಟ್ರೆ ಹೇಗೆ? ನೋಡಿ, ಪ್ರತಿ ಸಲ DJ ಹಳ್ಳಿ ಆದಾಗ, ಪ್ರತಿ ಸಲ ಬೆಂಗಳೂರು ಬ್ಲಾಸ್ಟ್ ಆದಾಗ, ಚಿನ್ನಸ್ವಾಮಿ ಬ್ಲಾಸ್ಟ್ ಆದಾಗ, ಚರ್ಚ್ ಸ್ಟ್ರೀಟ್ ಬ್ಲಾಸ್ಟ್ ಆದಾಗ, ಸೀರಿಯಲ್ ಬ್ಲಾಸ್ಟ್ ಆದಾಗ ಬೆಟ್ಟು ತೋರಿಸಿದ್ದೆ ನೀರು ದೋಸೆ ಟೋಪಿ ಹಾಕೋರ ಮೇಲೆ. ಬೆಟ್ಟು ತೋರಿಸಿದ್ದೆ ಯಾರು ನಮ್ಮ ವಿರುದ್ಧ ಪಿತೂರಿ ಮಾಡಿ ಹಲಾಲ್ ಅನ್ನುವ ಶಬ್ದವನ್ನು ನಮ್ಮ ವಿರುದ್ಧನೇ ಮಾಡಿ ಭಾರತದ ವಿರುದ್ಧನೇ ಒಂದು ಇಸ್ಲಾಂ ರಾಷ್ಟ್ರ ಆಗಬೇಕು ಅಂತ ಏನು 2050ರಲ್ಲಿ PFI ಮಾಡಿರ್ತಕ್ಕಂಥ ಕನಸಿಗೆ ಈ ಸಲ ಕಾಂಗ್ರೆಸ್ ಸರ್ಕಾರ ಪ್ರತಿ ಸಲ ಅವ್ರ ಮೇಲೆ ಮೃದು ಧೋರಣೆ ತೋರಿಸ್ತಾ ಇದೆ. ಈ ಮೃದು ಧೋರಣೆಯ ಕಾರಣ ಕೇವಲ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್. ಇದು ಈಗಿಂದಲ್ಲ, ಈ ಇತಿಹಾಸ ತೆಗೆದು ನೋಡಿದಾಗಲೇ, ವಿಭಜನೆ ಆದಾಗ್ಲಿಂದನೇ ಮೃದು ಧೋರಣೆ ತೋರಿಸ್ತಾ ಇದೆ. ಅಲ್ಲ, ಈಗ ಕಾಂಗ್ರೆಸ್ನವ್ರು ಹೇಳೋದು ಅಂತ ಹೇಳಿದ್ರೆ, ನಿಮ್ಗೆ ಇದೇ ಒಂದು ಅಸ್ತ್ರ ಆಯಿತು, ಚುನಾವಣಾ ಅಸ್ತ್ರ ಅಂತ ಹೇಳ್ತಿದ್ದಾರೆ. ಈಗ ಕಾಂಗ್ರೆಸ್ನವ್ರು ಹೇಳ್ತಾರೆ ಇದು ಸಿಲ್ಲಿ ಮ್ಯಾಟ್ರಿ ಅಂತ ಹೇಳಿದ್ರೆ ಶರಣ್ ಪ್ರಕಾಶ್ ಪಾಟೀಲ್ ಹೇಳ್ತಿದ್ದಾರೆ. ಭಾರತದ ಸುರಕ್ಷತೆ ಹೇಗೆ ಗಡಿ ಭಾಗದಲ್ಲಿ ಸೆಕ್ಯೂರಿಟಿ ಇಂಪಾರ್ಟೆಂಟು, ಹಾಗೂ ಆಂತರಿಕದಲ್ಲೂ ಭಾರತದ ಸುರಕ್ಷತೆ ತುಂಬ ಇಂಪಾರ್ಟೆಂಟು. ಯಾರು ಹಗರವಾಗಿ ಕೇವಲ ಮತ ಓಲೈಕೆಗೆ ಮಾತಾಡ್ತಾರೋ ಈ ಥರದ ವ್ಯಂಗ್ಯವಾದ ಜೋಕರ್ ಮಾತುಗಳನ್ನು ಶರಣ್ ಪಾಟೀಲ್ ಅವರು ಆಡಿದ್ದಾರೆ. ಅವರಿಗೆ ಸುರಕ್ಷತೆ ಅಂದರೆ ಏನು, ಭಾರತ ಅಂದರೆ ಏನು, ರಾಷ್ಟ್ರೀಯತೆ ಅಂದರೆ ಏನದು ಗೊತ್ತಿದ್ದಿದ್ರೆ ಈ ಥರದ ಮಾತು ಮಂತ್ರಿಗಳ ಬಾಯಿಂದ ಬರ್ತಿರಲಿಲ್ಲ. ಸರ್, ಈಗ ಆ್ಯಕ್ಚುಲಿ ಈಗ ಬಾಂಬ್ ಬ್ಲಾಸ್ಟ್ ವಿಚಾರ ಎಲ್ಲ ಬಂದ ಕೂಡಲೇ ನಮ್ಮ ದೇಶದ ಅಥವಾ ರಾಜ್ಯದ ಭದ್ರತೆ ಬಹಳ ಇಂಪಾರ್ಟೆಂಟು. ಇಲ್ಲಿ ಭದ್ರತೆ ಎಷ್ಟು ಮಟ್ಟಿಗಿದೆ ಅಂತ ಕರ್ನಾಟಕ ಸರ್ಕಾರದಲ್ಲಿ, ಅಲ್ಲೆಲ್ಲ ವಿಧಾನಸೌಧದಲ್ಲಿ ಕೂತ್ಕೊಂಡು ಪಾಕಿಸ್ತಾನ ಪರ ಘೋಷಣೆ ಕೂಗ್ತಾರೆ. 2004ರಿಂದ 2013ವರೆಗೂ UPA ಸರ್ಕಾರ ಇದ್ದಾಗ ನಾವು ಸ್ಯಾಫ್ರನ್ ಟೆರರಿಸಮ್ ಅಂತ ನಮಗೆ ಗೂಬೆ ಕೂಡಿಸಿದಂಥ ಕಾಂಗ್ರೆಸ್ ಸರ್ಕಾರ ಇದೆ. 26/11 ಆದ ಬಾಂಬೆಯ ಉದಾಹರಣೆ ನಿಮ್ಮ ಕಣ್ಮುಂದೆ ಇದೆ. ಅನೇಕ ಬಾರಿ ಪಾರ್ಲಿಮೆಂಟ್ ಅಟ್ಯಾಕ್ ಆಗಿರೋದ್ರ ಬಗ್ಗೆ ನಿಮ್ಮ ಕಣ್ಮುಂದೆ ಇದೆ. ಬಾಂಬೆಯಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಕತೆ ನಿಮ್ಮ ಮುಂದೆ ಇದೆ. ಡೆಲ್ಲಿಯ ಸರಣಿ ಬಾಂಬ್ ಬ್ಲಾಸ್ಟ್ ಕತೆ ನಿಮ್ಮ ಮುಂದೆ ಇದೆ. ಈ ಎಲ್ಲ ಉದಾಹರಣೆ ಕೇವಲ ರಾಜಕೀಯಕ್ಕಾಗಿ, ಒಂದು ಧರ್ಮದ ಓಲೈಕೆಗಾಗಿ
ತಾವು ಮಾಡಿರ್ತಕ್ಕಂಥ ಅನ್ಯಾಯ. ಇದು ಕೇವಲ 60 ವರ್ಷದಲ್ಲಿ ಒಂದೇ ಅಲ್ಲ, ಸ್ವತಂತ್ರ ಹಿಂದೆನೂ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ನಮಗೆ ಆದ ಅನ್ಯಾಯದ ಬಗ್ಗೆ ಅನೇಕ ಬಾರಿ ನೀವು 2013ರಲ್ಲಿ ಹಿಂದೂ ಬಿಲ್ ಅನ್ನ ಕಾಂಗ್ರೆಸ್ನವ್ರು ತರಕ್ಕೆ ಹೋದಾಗ ಅಥವಾ ವಕ್ಫ್ ಬೋರ್ಡ್ ತರಕ್ಕೆ ಹೋದಾಗ ಎಲ್ಲವೂ ಆಗಿದ್ದು ಹಿಂದೂಗಳ ವಿರುದ್ಧವೇ. ಇಲ್ಲಿಗ ರಾಷ್ಟ್ರ ಪ್ರೇಮ, ರಾಷ್ಟ್ರದ ಬಗ್ಗೆ ಅಥವಾ ಧರ್ಮದ ಬಗ್ಗೆ ಒಂದು ಸ್ವಲ್ಪ ಗೌರವ ಇರೋವರೆಗೆ ಇಂಥ ಸಂಕಷ್ಟಗಳು ಬರೋದು ಕಾಮನ್ ಆಗಿಬಿಟ್ಟಿದೆ ಇಂಡಿಯಾದಲ್ಲಿ. ನೋಡಿ, ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಇರೋವರೆಗೂ ನಾವು ಸ್ವಲ್ಪ ಧೈರ್ಯದಿಂದ ತಲೆ ಎತ್ತಿ ಓಡಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಮತ್ತೆ ರಾಜಕೀಯವಾಗಿ ಒಂದು ಓಲೈಕೆ ಮಾಡೋಕ್ಕೆ ಶುರು ಮಾಡ್ತಾರೋ ಅಥವಾ ಮೃದು ಧೋರಣೆ ತೋರ್ತಾರೋ, ಉದಾಹರಣೆ ನಿಮ್ಮ ಮುಂದೆನೇ ಇದೆ. ಸಿದ್ದರಾಮಯ್ಯ ಅವರು 2013ನ ಮೊದಲನೆಯ ಕ್ಯಾಬಿನೆಟ್ಟಲ್ಲಿ PFIನ ಅನೇಕ ವ್ಯಕ್ತಿಗಳನ್ನು ದಸ್ತಗಿರಿ ಮಾಡಿದ್ದನ್ನು ರಿಲೀಸ್ ಮಾಡಿರೋ ಉದಾಹರಣೆ ಇದೆ. 2013 ಕ್ಯಾಬಿನೆಟ್ ಸಿದ್ದರಾಮಯ್ಯ ಅವರು ಬಂದಿದ ತಕ್ಷಣ ಮಾಡಿದ ಮೊದಲನೆಯ ಕಾರ್ಯಕ್ರಮವೇ PFIಯಲ್ಲಿ ಅರೆಸ್ಟ್ ಆದ ವ್ಯಕ್ತಿಗಳನ್ನು ಬಿಡುಗಡೆ ಮಾಡೋದು. ಓಕೆ, ಧನ್ಯವಾದಗಳು ಪ್ರಶಾಂತ್ ಸಂಬರ್ಗಿ ಅವರೇ.